ಚಾಮರಾಜನಗರದಲ್ಲಿ ವಿಪರೀತ ಮಳೆ. ರಸ್ತೆ ಮೇಲೆ ಹರಿದ ಚರಂಡಿ ನೀರು. ಬೆಳ್ಳಂಬೆಳಗ್ಗೆ ನಗರಸಭಾ ಪೌರಾಯುಕ್ತ ರಾಮದಾಸ್ ಸಿಟಿ ರೌಂಡ್ಸ್. ಚರಂಡಿ ಹೂಳು ತೆರವುಗೊಳಿಸಲು ಕ್ರಮ. ಹೌದು, ಭಾನುವಾರ ಸಂಜೆ ಸುರಿದ ಜೋರು ಮಳೆಯು ನಗರದ ಕೆಲವೆಡೆ ಅವಾಂತರ ಸೃಷ್ಟಿಸಿತ್ತು. ಗುಂಡ್ಲುಪೇಟೆ ವೃತ್ತ, ಮಕ್ಕ ಮಸೀದಿ ರಸ್ತೆ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹಿಂಭಾಗ, ಟೌನ್ ಕ್ಲಬ್ ರಸ್ತೆ, ಸಂಪಿಗೆ ರಸ್ತೆ, ರಾಮಸಮುದ್ರ ಪಂಪ್ ಹೌಸ್, ದೊಡ್ಡ ಮೋರಿ, ಚೆನ್ನಿ ಮರಮೋಳೆ, ಕೊಂಡದಮಾಳ ಇತರೆ ಕಡೆಗಳಲ್ಲಿ ಮಳೆಯ ನೀರಿನ ರಭಸಕ್ಕೆ ಚರಂಡಿಗಳಲ್ಲಿ ಹೂಳು ತುಂಬಿದ್ದು, ಚರಂಡಿ ನೀರು ರಸ್ತೆ ಮೇಲೆ ಹರಿದು ಸ್ಥಳಕ್ಕೆ ಪೌರಾಯುಕ್ತ ರಾಮದಾಸ್ ಭೇಟಿ ನೀಡಿ ಪರಿಶೀಲಿಸಿ ಹೂಳು ತೆರವುಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ, ಕೆಲವು ಕಡೆ ರಾತ್ರಿಯಲ್ಲಿ ಜೆಸಿಬಿ ಯಂತ್ರದ ಮೂಲಕ ಹೂಳು ತೆರವುಗೊಳಿಸಿ ಕ್ರಮ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆಯಲ್ಲಿ ಸಹಾಯವಾಣಿ ಕೇಂದ್ರ ತೆರೆಯಲಾಗಿದ್ದು, ನಗರದ ಜನತೆ ಮೊಬೈಲ್ ನಂಬರ್ 7892236642ಗೆ ಕರೆ ಮಾಡಿದರೆ ತಕ್ಷಣವೇ ಸ್ಪಂದಿಸಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಜೊತೆಯಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಹಾಜರಿದ್ದರು. ನ್ಯೂಸ್ ರಿಪೋರ್ಟ್ ಹೋಮ್ ನಂಜುಂಡ ನಾಯಕ್, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಚಾಮರಾಜನಗರದಲ್ಲಿ ನಿನ್ನೆ ಸುರಿದಂಥ ಸಡನ್ನಾಗಿ ಸುರಿದಂಥ ಮಳೆಯಿಂದಾಗಿ ಸುಮಾರು ಕಡೆ ರೈಲು ಬ್ಲಾಕೇಜ್ ಆಗಿ ನೀರು ರಸ್ತೆ ಮೇಲೂ ಕೆಲವೊಂದು ಕಡೆ ಮನೆಗಳಿಗೂ ನುಗ್ಗಿ ತೊಂದರೆ ಆಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೂ ಕೂಡ ತುಂಬ ಅಹವಾಲುಗಳಿಗೂ ಕೂಡ ಬಂದಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಶಾಸಕರು ಮತ್ತು ಮಾನ್ಯ ಅಧ್ಯಕ್ಷರ ಒಂದು ನಿರ್ದೇಶನದಂತೆ ಇದು ಎಲ್ಲೆಲ್ಲಿ ಮಳೆಯಿಂದಾಗಿ ಟ್ರೈನ್ ಬ್ಲಾಕೇಜ್ ಆಗಿತ್ತು, ಎಲ್ಲೆಲ್ಲಿ ರೋಡ್ನಲ್ಲಿ ನೀರು ಬಿದ್ದು ಅಲ್ಲೆಲ್ಲನೂ ಟ್ರಾಕಿಂಗ್. ಸೊ ಈಗ ನಮಗೆ ಸಡನ್ನಾಗಿ ಮಳೆ ಬಂದಿದ್ದರಿಂದ ಮತ್ತು ಇದು ಮೊದಲ ಮಳೆ ಇಷ್ಟು ಜೋರಾಗಿ ಬಂದಿರೋದ್ರಿಂದ ಟ್ರೈನ್ಗಳಲ್ಲಿ ಅಲ್ಲೆಲ್ಲಿ ಪ್ಲಾಸ್ಟಿಕ್ ಕಟ್ಕೊಂಡಿದ್ದು, ಗಿಡ ಅಥವಾ ಕಳೆ ಥರ ಬೆಳೆದಿರ್ತಕ್ಕಂಥ ಎಲ್ಲದು ಬಂದು ಒಂದು ಕಡೆ ಬ್ಲಾಕ್ ಆಗಿತ್ತು. ಅಲ್ಲಿಂದ ನೀರು ಮುಂದೆ ಹೋದರೆ ರಸ್ತೆ ಮೇಲೆ ಎಲ್ಲ ಅಳ್ಕೊಂಡಿತ್ತು. ಸೊ ಈಗ ನಾವೀಗ ಗುಂಡ್ಲುಪೇಟೆ ಸರ್ಕಲಲ್ಲಿದ್ದೀವಿ. ಗುಂಡ್ಲುಪೇಟೆ ಸರ್ಕಲಲ್ಲಿ ಇನ್ನೂ ಕೂಡ ಬ್ಲಾಕ್ ಆಗಿಬಿಟ್ಟಿದೆ ನೀರೆಲ್ಲನೂ. ಸೊ ಈಗ ನಾವು ನಿನ್ನೆಲ್ಲ ಸರಿ ಮಾಡಿದ್ವಿ ಮತ್ತು ಬೆಳಗ್ಗೆಲ್ಲನೂ ಟ್ರೈನ್ ತೆರವುಗೊಳಿಸಿದ್ವಿ. ಈಗ ಇನ್ನೂ ಟ್ರೈನಲ್ಲಿ ಇನ್ನೂ ಸುಮಾರು ಪ್ಲಾಸ್ಟಿಕ್ ವಾಟರ್ ವೇಸ್ಟ್ ಎಲ್ಲ ಕಟ್ಕೊಂಡಿದೆ. ಅದನ್ನು ಕೂಡ ಈಗ ತೆರವುಗೊಳಿಸೋದಕ್ಕೆ ನಾವು ಕ್ರಮ ತಗೊಂಡಿದ್ವಿ. ಅದೇ ರೀತಿ 30ನೇ ವಾರ್ಡಲ್ಲೂ ಕೂಡ ದೊಡ್ಡ ಟೈಮ್ ಬ್ಲಾಕೇಜ್ ಆಗಿಬಿಟ್ಟು ಅಲ್ಲೂ ಕೂಡ ಕಂಪ್ಲೇಂಟ್ಸ್ಗಳು ಬಂದಿದ್ವು. ಅಲ್ಲೂ ಕೂಡ ನಿನ್ನೆ ಸಾಯಂಕಾಲ ಜೆಸಿಬಿ ಕಳಿಸ್ಕೊಟ್ಟು ಅದನ್ನು ತೆರವುಗೊಳಿಸಿದ್ವಿ. ಮತ್ತು ಇನ್ನೂ ಸ್ವಲ್ಪ ಆಯಿತು ನಿನ್ನೆ ಕತ್ತಲಾಗಿದೆ ಆಗಿಲ್ಲ. ಇವತ್ತು ಅದನ್ನು ಎಲ್ಲೆಲ್ಲಿ ಬ್ಲಾಕೇಜ್ ಇದೆ ಅದನ್ನೆಲ್ಲನೂ ಕೂಡ ನಾವು ತೆರವುಗೊಳಿಸ್ತೀವಿ. ಮತ್ತು ಏನು ರಾಜಕಾಲುಗಳಿದಾವಲ್ಲ, ರಾಜಕಾಲುಗಳಲ್ಲಿ ಇವೆಲ್ಲಲ್ಲಿ ಸ್ವಲ್ಪ ಬ್ಲಾಕೇಜ್ ಆಗಿದೆ. ಸೊ ಅದನ್ನು ಇವತ್ತು ನಾವು ಒಂದು ಏನು ಬ್ಲಾಕೇಜ್ ಆಗಿರ್ತಕ್ಕಂಥ ಸ್ಥಳಗಳಲ್ಲಿ ಅದನ್ನೆಲ್ಲ ತೆರವುಗೊಳಿಸ್ಬಿಟ್ಟು ಮುಂದೆ ಮಳೆ ಬಂದ ನೀರನ್ನು ಸರಾಗವಾಗಿ ಎಳೆಯೋದಕ್ಕೆ ನಾವು ಗಮನ ವಹಿಸ್ತಾ ಇದ್ದೀವಿ. ಸೊ ಹಾಗಾಗಿ ಮತ್ತು ಎಲ್ಲೆಲ್ಲಿ ಸಮಸ್ಯೆ ಮುಂದೇನಾದರೂ ಸಮಸ್ಯೆ ಆದರೆ ನಮ್ಮದು ನಗರಸಭೆದು ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಇದೆ. ಸೊ ಅದಕ್ಕೆ ಸಾರ್ವಜನಿಕರು ಸಂಪರ್ಕಿಸಿ ದೂರುಗಳನ್ನು ದಾಖಲಿಸಿದ ಕೂಡಲೇ ನಮ್ಮ ನಗರಸಭೆ ವತಿಯಿಂದ ಅದಕ್ಕೆ ಸ್ಥಳ ಪರಿಶೀಲನೆ ನಡೆಸಿ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸೋದಕ್ಕೆ ನಾವು ಹೆಲ್ಪ್ಲೈನ್ ನಂಬರ್ ಇರುತ್ತೆ. ನಮ್ಮ ಹೆಲ್ಪ್ಲೈನ್ ನಂಬರ್, ನಮ್ಮ ನಗರಸಭೆ ಹೆಲ್ಪ್ಲೈನ್ ನಂಬರ್ 7892236642. ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ವಿಡಿಯೋನ ಕಳಿಸ್ಕೊಟ್ರೆ, ವಿತ್ ಲೊಕೇಶನ್ ಕಳಿಸ್ಕೊಟ್ರೆ ನಾವು ಅದನ್ನು ಸಂಬಂಧಪಟ್ಟಂಥ ಸೆಕ್ಷನ್ಗೆ ಕಳಿಸ್ಕೊಟ್ಬಿಟ್ಟು ಅದನ್ನು ಸಮಸ್ಯೆನ ಬಗೆಹರಿಸೋದಕ್ಕೆ ನಾವು ಸರ್, ನಿಮ್ಮ ಹೆಸರು? ರಾಮದಾಸ್ ಪೌರಾಯುಕ್ತರು, ಚಾಮರಾಜನಗರ.